ಹಾಯ್ ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ CET ಓಕೆ ಫಿಸಿಕ್ಸ್ ಪೇಪರ್ ಕೀ ಆನ್ಸರ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಕರ್ನಾಟಕ CET ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು. ಆ್ಯಂಡ್ ಆಲ್ಸೋ ವಿಲ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇಫ್ ಯು ಸ್ಕೋರ್ ಹೌ ಮಚ್ ರ್ಯಾಂಕ್, so where you are going to get the seat. Okay, so we'll give you the complete detail regarding chemistry key answers also. After the examination we are going to be share in our YouTube channel, so please like this video and subscribe to my channel and turn on the bell icon. As you are seeing, the question paper is moderate. Discuss ಮಾಡ್ತಾ ಹೋಗೋಣ ಕೀ ಆನ್ಸರ್ಸ್ಗಳನ್ನು. ಸೊ ಕ್ವಶನ್ ವರ್ಷನ್ ABCDಯಲ್ಲಿ ನಿಮ್ಮ ಈ ಒಂದು ಕ್ವಶನ್ ಎಲ್ಲಿದೆ ಅಂತ ನೀವು ಚೆಕ್ ಮಾಡಿಕೊಂಡು ಆ ಒಂದು ಆನ್ಸರ್ಸನ್ನು ಟಿಕ್ ಮಾಡ್ಕೋಬೋದು. ಕ್ವಶನ್ ನಂಬರ್ 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಎ ಕಾಯಿಲ್ ಹ್ಯಾವಿಂಗ್ 9 ಟರ್ನ್ಸ್ ಕ್ಯಾರಿಂಗ್ ಎ ಕರೆಂಟ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ B1 ಎಟ್ ದ ಸೆಂಟರ್. ನೌ ದ ಕಾಯಿಲ್ ಈಸ್ rewounded into 3 turns carrying some current. Then magnetic field at the center B2 is equal to ಅಂತ ಕೇಳಿದ್ದಾರೆ. ಸೊ ಇದರ ಉತ್ತರ ಆಗುತ್ತೆ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಆಗುತ್ತೆ. ಅದಾದಮೇಲೆ ಕ್ವಶನ್ ನಂಬರ್ 2 ನೋಡ್ತಿರ್ಬೋದು. ಎ ಪಾರ್ಟಿಕಲ್ ಆಫ್ ಸ್ಪೆಸಿಫಿಕ್ ರೇಂಜ್ Q/m ಈಸ್ ಈಕ್ವಲ್ ಟು πc kg ಈಸ್ ಪ್ರೊಜೆಕ್ಟೆಡ್ ಫ್ರಮ್ ದ ಒರಿಜಿನ್ ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಎಕ್ಸಿಸ್ ವಿತ್ ದ ವೆಲಾಸಿಟಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರ ಕ್ವಶನ್ ನಂಬರ್ 2ನ ಆನ್ಸರ್ ಆಗುತ್ತೆ ಆಪ್ಷನ್ ಸಿ. ಓಕೆ, ಅದಾದಮೇಲೆ ಕ್ವಶನ್ ನಂಬರ್ 3 ನೋಡ್ತಿರ್ಬೋದು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ದ ಸೆಂಟರ್ ಆಫ್ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ r ಕ್ಯಾರಿಂಗ್ ಕರೆಂಟ್ I ಈಸ್ 64 ಟೈಮ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಡಿಸ್ಟೆನ್ಸ್ x on its axis from the center of coil. Then the value of x is ಅಂತ ಕೇಳಿದ್ದಾರೆ. ಆಪ್ಷನ್ ಕ್ವಶನ್ ನಂಬರ್ 3 ಆಪ್ಷನ್ ಬಿ ಆಗುತ್ತೆ, r√3 ಅನ್ನೋದು. ಅದಾದಮೇಲೆ ನಿಮಗೆ ಒಂದು ಡಯಾಗ್ರಾಮ್ ಕೊಟ್ಟು ಪ್ರಾಬ್ಲಮನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5, ಈ ಮೂವಿಂಗ್ ಎಲೆಕ್ಟ್ರಾನ್ ಪ್ರೊಡ್ಯೂಸ್. ಓಕೆ, ಎಲೆಕ್ಟ್ರಾನ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಆಗುತ್ತೆ, ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಸ್, ಅಫ್ಕೋರ್ಸ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ತಿರ್ಬೋದು, ಕ್ವಶನ್ ನಂಬರ್ 6. ಸೊ ಕ್ವಶನ್ ನಂಬರ್ 6 ಅನ್ನೋ ಆಪ್ಷನ್ ಆಗುತ್ತೆ ಆಪ್ಷನ್ ಡಿ, 40 ಸೆಂಟಿಮೀಟರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಕ್ವಶನ್ ಪೇಪರ್ನ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಸ್ ಮಚ್ ಆಸ್ ಪಾಸಿಬಲ್. ನಿಮಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡಲಾಗುವುದು. ಮುಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಕ್ವಶನ್ಸನ್ನು ಶೇರ್ ಮಾಡ್ತೀನಿ, ಕೀ ಆನ್ಸರ್ಸ್ಗಳನ್ನು. ಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.